ಹಲೋ ಹಲೋ ಸಾಹೇಬ್ರೆ, ನಾನು ಮಧುರ. ನಮ್ಮ ಮನೆ ಗೋಳು ಹೇಳ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಿಗೇನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ನಮ್ಮ ಅಕ್ಕನ ಕೇಸಕ್ಕೆ ಸಹಾಯ ಮಾಡ್ತಾ ಮಾಡ್ತಾ ನೀವು ನಮ್ಮ ಮನೆಯವರನ್ನೋ ಫೀಲ್ ಆಗ್ತಾ ಇದೆ. ಅದಕ್ಕೆ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹೇಳಿ. ನನಗೆ ಈ ವಿಷಯನ ಹೇಳೋದಕ್ಕೆ ತುಂಬಾ ನೋವಾಗ್ತಾ ಇದೆ. ಒಂದು ಹೆಣ್ಣನ್ನು ಹೇಗೆಲ್ಲ ಹಿಂಸಿಸ್ತಾರೆ ಅಲ್ವಾ? ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಇವ್ರಿಗೆಲ್ಲ ಸದ್ರ ಸಿಗುತ್ತೆ ಅಲ್ವಾ? ನೀವು ಶ್ರೀಮಂತರೆ, ಆದರೆ ನೀವು ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಯಾರಿಗೂ ಬರಲ್ಲ ಸಾಹೇಬ್ರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ನಮ್ಮ ಅಕ್ಕನ ಕೇಸಿನ ಬಗ್ಗೆ ಮಾತಾಡ್ತಿದ್ದೀನಿ. ಏನಾಯ್ತು? ಮತ್ತೆ ಕೇಸಿಗೆ ಸಂಬಂಧಪಟ್ಟ ಏನೋ ಸಾಕ್ಷಿ ಸಿಗ್ತಾ? ಸರಿಯಾದ ಸಾಕ್ಷಿನೇ ಸಿಕ್ಕಿದೆ ಸಾಹೇಬ್ರೆ. ಇನ್ನು ಆ ಕೊಲೆಗಾರ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ ಸಾಕ್ಷಿಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ನಮ್ಮ ಅಕ್ಕನ ಪ್ರೀತಿ ಮಾಡ್ತಿದ್ದ ಹುಡುಗ ತುಂಬ ಶ್ರೀಮಂತ ಅಂತ ಗೊತ್ತಾಯ್ತು. ನಮ್ಮ ಅಕ್ಕ ಭರತನಾಟ್ಯ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಡ್ರಾಪು ಪಿಕಪ್ಪು ಅವನೇ ಮಾಡ್ತಿದ್ನಂತೆ. ಅವನ ಹತ್ರ ಬ್ಲ್ಯಾಕ್ ಕಾರ್ ಇತ್ತಂತೆ. ಇನ್ನೊಂದು ವಿಚಾರ ಸಾಹೇಬ್ರೆ, ಏನದು? ನಮ್ಮ ಅಕ್ಕ ನಂದಿ ಬೆಟ್ಟದಿಂದ ಬಿದ್ದು ಸತ್ತಿದ್ದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋ ನಮ್ಮ ಅನುಮಾನ ನಿಜ ಆಗೋಯ್ತು. ಮಧುವಂತಿ ಅಕ್ಕ ಬೆಟ್ಟದ ಮೇಲಿಂದ ಬಿದ್ದು ಸತ್ತಿದ್ದಲ್ಲ, ಅವಳು ಬೀಳೋಕ್ ಮುಂಚೆನೆ ಸಾಯಿಸ್ಬಿಟ್ಟಿದ್ದಾನ ಪಾಪಿ. ಕತ್ತಿಸ್ಗೆ ಉಸಿರು ಕಟ್ಟು ಸಾಯಿಸಿದಾನೆ. ಆಮೇಲೆ ಬೆಟ್ಟದಿಂದ ತಳ್ಳಿಬಿಟ್ಟಿದ್ದಾನೆ. ಒರಿಜಿನಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟಿಂದ ನಮ್ಗೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಸದ್ಯದಲ್ಲೇ ಆ ಕೊಲೆಗಾರ ಸಿಗಾಕೋತಾನೆ. ವಿಕ್ಕಿ ಪ್ಲೀಸ್ ಬಿಡು, ವಿಕ್ಕಿ ಪ್ಲೀಸ್ ಬಿಡು, ಪ್ಲೀಸ್ ಬಿಡು, ವಿಕ್ಕಿ ಪ್ಲೀಸ್, ವಿಕ್ಕಿ ಬಿಡು, ಪ್ಲೀಸ್ ನೋವಾಗ್ತಿದೆ ಬಿಡು ಅಮ್ಮ. ವಿಕ್ಕಿ ಪ್ಲೀಸ್, ವಿಕ್ಕಿ ಪ್ಲೀಸ್ ಬಿಡು, ವಿಕ್ಕಿ ಪ್ಲೀಸ್ ಬಿಡು, ಪ್ಲೀಸ್ ಬಿಡು, ವಿಕ್ಕಿ ಪ್ಲೀಸ್, ವಿಕ್ಕಿ ಬಿಡು, ಪ್ಲೀಸ್ ನೋವಾಗ್ತಿದೆ ಬಿಡು ಅಮ್ಮ. ವಿಕ್ಕಿ ಪ್ಲೀಸ್. ಯಾರಿದ್ದೀರಾ ಮನೆಯಲ್ಲೇ? ಸಾಹೇಬ್ರನ್ನ ಒಬ್ಬರೇ ಕುರಿಸಿ ಎಲ್ಲಿ ಹೋಗಿದ್ದೀರಾ? ಮೇಘ್ನಾ ಇದ್ದಾಳೆ ಮನೆಯಲ್ಲಿ ಸಾಹೇಬ್ರೆ? ಮೇಘೋ, ಮೇಘೋ, ಐ ಲವ್ ಯು ವಿಕ್ಟರ್. ನೀನ್ ಇಲ್ದೆ ನಾನಿಲ್ಲ. ನಿನ್ ಹೆಸರನ್ನ ನಾನು ಅಚ್ಚೆ ಹಾಕ್ಸ್ಕೊತಿದ್ದೀನಿ ಕಣೋ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ಪ್ಲೀಸ್ ಡೋಂಟ್ ಇಗ್ನೋರ್ ಮೀ. ಅರ್ಥ ಮಾಡ್ಕೋ. ಐ ಲವ್ ಯು ಲಾಟ್. ಮೇಘೋ, ನೀನ್ ಯಾಕೋ ಬಂದೆ? ಮೇಘ್ನಾ ಎಲ್ಲೋದ್ಲು? ಅದೆಲ್ಲ ನಿನಗೆ ಯಾಕೆ? ನೋಡು, ಸಾಹೇಬ್ರು ಮನೆಗೆ ಬಂದಿದ್ದಾರೆ. ನಾನು ಏನೋ ಹುಡುಕ್ತಾ ಇದೀನಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೋಗು. ಅವ್ರು ಯಾಕೆ ಬಂದಿದ್ದಾರೆ? ನೀನೇನು ಹುಡುಕ್ತಾ ಇದೆಯಾ? ನೀನ್ ಯಾರೋ? ಇದನ್ನೆಲ್ಲ ನಾನೇ ನಿಂಗೆ ಹೇಳಬೇಕು? ಮೊದಲಿಂದ ರೈಟ್ ಹೇಳು. ನೀನು ಹೇಳಿಬಿಟ್ರೆ ನಾನು ಹಾಳು ಮಾಡಿಬಿಡ್ತೀನಾ? ಕಿರಿಚ್ಬೇಡ, ಸಾಹೇಬ್ರಿದ್ದಾರೆ. ಮತ್ತೆ ಹೇಳು, ನೀನೇನು ಹುಡುಕ್ತಾ ಇದೆಯಾ? ಅವ್ರು ಯಾಕೆ ಬಂದಿದ್ದಾರೆ? ನಾನು ಇರೋದಕ್ಕೆ ನೀವು ಇಷ್ಟೊಂದು ಆರಾಮಾಗಿದ್ದೀರಾ. ಇಲ್ಲ ಅಂದ್ರೆ ಏನು? ಏನಾಗ್ಬಿಡ್ತಿತ್ತು? ಹೋಗ್ಲಿ ಬಿಡು, ನಿಮ್ಮ ಅಕ್ಕನ ಥರ ನೀನು ಕೋಪ ಮಾಡ್ಕೋಬೇಡ. ಏನು ಹುಡುಕ್ತಾ ಇದೆಯಾ? ಸಾಹೇಬ್ರು ಮಧುವಂತಿ ಅಕ್ಕನ ಫೋಟೋ ನೋಡ್ಬೇಕಂತೆ. ಅಪ್ಪ ಅದನ್ನ ಬಚ್ಚಿಟ್ಟಿದ್ದಾರೆ, ಅದನ್ನೇ ಹುಡುಕ್ತಿದ್ದೆ. ಓಹೋ, ಸಾಹೇಬ್ರು ಬಂದಿರೋದು ಮಧುವಂತಿ ಕೇಸಿಗೆ ಸಂಬಂಧಪಟ್ಟ ವಿಷಯಕ್ಕ? ಹೌದು,
ಹಾಗಾದರೆ ನಾನು ಹುಡುಕ್ತೀನಿ, ನಿನಗೂ ಹೆಲ್ಪ್ ಆಗತ್ತೆ. ಅಪ್ಪ ತಂದೆ ಎರಡೂ ಒಂದೇ. ನೀನೇನು ಹುಡ್ಕೋದ್ ಬೇಡ, ಮೊದ್ಲು ಇಲ್ಲಿಂದ ತೊಲಗರೆ ಸಾಕು. ಮಧುರ, ನೀನು ಇಷ್ಟೊಂದು ಕಷ್ಟಪಡಬೇಕಾದ್ರೆ ನಾನು ಅದನ್ನು ನೋಡ್ಕೊಂಡು ಜೋಬಲ್ಲಿ ಕೈ ಇಟ್ಕೊಂಡು ಮನೆಯಿಂದ ಆಚೆಗೆ ಹೋಗಬೇಕು ಅಂತೀಯಾ? ಸಾಹೇಬ್ರು ಫೋಟೋ ನೋಡ್ಬೇಕಂತ ಹೊರಗಡೆ ಕಾಯ್ತಾ ಇದ್ದಾರೆ. ಅವರು MLA ಸಾಹೇಬ್ರು, ಅವ್ರನ್ನ ಕಾಯಿಸೋದು ಸರಿ ಇರುತ್ತೆ ಹೇಳು? ನೀನು ಹುಡ್ಕೋ ಹುಡ್ಕೋ ಹುಡ್ಕೋ, ನಾನು ಹುಡ್ಕ್ತೀನಿ. ಮಧುವಂತಿ ಕೇಸ್ಗೆ ಸಹಾಯ ಮಾಡಬೇಕಾಗಿರೋದು ನಾನು. ಈ ಸಾಹೇಬ್ರು ಮಧುವಂತಿ ಫೋಟೋ ನೋಡಿದ್ರೆ ಎಡವಟ್ಟಾಗತ್ತೆ. ಕೊಲೆಗಾರನ ಹುಡುಕ್ಬೇಕಾಗಿರೋದು ನಾನು. ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸಾಹೇಬ್ರಿಗೆ ಹೋಗಬಾರ್ದು. ಎಲ್ಲ ಕ್ರೆಡಿಟ್ ನಾನೇ ತಗೋಬೇಕು. ತಗೊಳ್ಳಿ ಮೇಡಮ್, ಎಲ್ಲನೂ ಚೆನ್ನಾಗಿ ಪರಿಶೀಲನೆ ಮಾಡಿ ವಾಪಸ್ ಕೊಡಿ. ಯಾರು ತಂದಿಟ್ಟಿರ್ಬೋದು ಇದನ್ನ? ಯಾರು ಇವನು? ಯಾರ್ದು ಫೈಲು? ಅಯ್ಯೋ, ಅವ್ನು ಯಾರೋ ಬಂದಿದ್ದ ನಾರಾಯಣ ಪಟ್ಟಣದಿಂದ, ಮೇಘ್ನ ಮಧುರ ಅಂತ ಹೇಳ್ಕೊಂಡು. ಅವ್ನು ಬಿಟ್ಟೋಗಿರ್ಬೇಕು. ಯಾಕೆ ಮೇಡಮ್, ಏನಾಯ್ತು? ಏನಾದರೂ ಮಿಸ್ ಆಗಿದೆ ಅನ್ನಿಸ್ತಾ ಇದೆಯಾ? ಏನೂ ಇಲ್ಲ ಸರ್. ಆ ಹುಡುಗಿ ಹೆಸರೇನು? ನೀವೇ ನೋಡಿ ಮೇಡಮ್, ತರಿಸ್ಕೊಂಡಿದ್ದೀರಲ್ಲ. ಅದರಲ್ಲಿ ಹೆಸರು, ಅಡ್ರೆಸ್ಸು, ಕೊಲೆಯಾದ ಡೇಟು, ಆ ಕೊಲೆ ಮಾಡಿದವನ ಹೆಸರು, ಅದೊಂದು ಬಿಟ್ಟು ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇದೆ. ಮಧುರ, ಫೋಟೋ ಇಲ್ಲ? ನೀನೇನ್ ಲೂಸಾ? ನಾನು ಅದನ್ನೇ ತಾನೇ ಹುಡುಕ್ತಾ ಇರೋದು. ಫೋಟೋ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಹೇಳಿ? ಸರಿ, ನಾನು ಪ್ರೀಮಿಯಂ ಕಲೆಕ್ಟ್ ಮಾಡೋಕೆ ಹೋಗಬೇಕು. ಫೋಟೋ ಸಿಕ್ಕ ತಕ್ಷಣ ಸಾಹೇಬ್ರಿಗೆ ತೋರಿಸ್ಬಿಡು. ಮೊದಲು ಇಲ್ಲಿಂದ ತೊಲಗೋ. ಸರಿ, ಕೈ ಮುಗಿಬೇಡ, ಹೋಗ್ತೀನಿ. ನಿಮ್ಮ ಅಕ್ಕ ಬಂದ ತಕ್ಷಣ ನಿಮ್ಮ ಭಾವ ಬಂದಿದ್ದ ಅಂತ ಹೇಳು. ಬರ್ಲಾ? ಬರ್ತೀನಿ. ನಾನು ಮಧುರ ಮನೇಲಿದ್ದೀನಿ. ನಾನು ಪೊಲೀಸ್ ಸ್ಟೇಷನಿಂದ ಹೊರಟಿದ್ದೀನಿ. ವಿಷಯ ತುಂಬ ಗಂಭೀರವಾಗಿದೆ. ವಿಷಯ ಗೊತ್ತಾಯ್ತು ಪ್ರಮೋದಿನಿ. ಫೋಟೋ ನೋಡಿದ್ಯಾ? ಅದೇ ಮಧುವಂತಿ. 10 ವರ್ಷದಿಂದ ನನ್ನ ಕೆಲಸ ಹತ್ತಲಲ್ಲ, ಅದೇ ಮಧುವಂತಿ. ಇನ್ಸ್ಪೆಕ್ಟರ್ ಕುಮಾರ್ ಹ್ಯಾಂಡಲ್ ಮಾಡ್ತಾ ಇರೋದು ಅದೇ ಮಧುವಂತಿ ಕೇಸ್ನ.